ಏನು ಸ್ಟ್ಯಾಂಡಿಂಗ್ ಕಮಿಟಿ ಸ್ಥಾಯಿ ಸಮಿತಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಏನು 2 ತಿಂಗಳ ಹಿಂದೆ ಕಾನೂನು ಬಾಹಿರವಾಗಿ ಏನು ಒಂದು ಕಮಿಟಿ ಆಗಿತ್ತು. ಅದನ್ನು ನಾನು ಅವತ್ತೇ ಅಲ್ಲೇ ಪ್ರಶ್ನೆ ಮಾಡಿದ್ದೆ. ಜೊತೆಗೆ ವಿತ್ ರೈಟಿಂಗಲ್ಲೂ ಕೂಡ ನಗರಸಭೆ ಕಮಿಷನರು ಅಧ್ಯಕ್ಷರಿಗೆಲ್ಲನೂ ಕೂಡ ಕೊಟ್ಟಿದ್ದೆ. ಆದ್ರೂ ಕೂಡ ಅವರು ಕನ್ಸಿಡರ್ ಮಾಡ್ದಿರ ಅದನ್ನು ಅಬ್ಜೆಕ್ಷನ್ಸ್ನ ಕಮಿಟಿ ಮಾಡಿದ್ರು. ಜೊತೆಗೆ ಪ್ರೆಸಿಡೆಂಟನ್ನು ಕೂಡ ಆಯ್ಕೆ ಮಾಡಿಕೊಂಡ್ರು. ತದನಂತರ ನಾನು ಕೂಡಲೇ ನ್ಯಾಯಾಲಯಕ್ಕೆ ಹೋಗಿ ಘನ ನ್ಯಾಯಾಲಯಕ್ಕೆ ಹೋಗಿ ನಾನು ಒಂದು ಕೇಸನ್ನು ಫೈಲ್ ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡು ಡಾಕ್ಯುಮೆಂಟಿಗೆ ಅಪ್ಲೈ ಮಾಡಿದೆ. ಆದರೆ ನಗರಸಭಾ ಕಮಿಷನರ್ ಅವರು ದಾಖಲೆಗಳನ್ನ ಕೊಡೋದಕ್ಕೆ ತುಂಬ ಲೇಟ್ ಮಾಡಿದ್ರು. ಆಗ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಮನವಿ ಮಾಡಿಕೊಂಡಾಗ ಕೂಡಲೇ ಡೈರೆಕ್ಷನ್ ಕೊಡಿಸಿ ಆಗ ದಾಖಲೆಗಳು ಕೊಟ್ಟರು. ಆ ದಾಖಲೆಗಳು ಕೊಡೋಷ್ಟೊತ್ತಿಗೆ ಲೇಟ್ ಪ್ರೊಸೆಸ್ ಆಗೋಗಿತ್ತು. ಆದ್ರೂ ಸಹಿತ ಒಂದು ಕಾನೂನು ಬಾಹಿರವಾಗಿ ಏನು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಬೇಕಾಗಿದ್ದು ಈ ಸಮಾಜದಲ್ಲಿ ಆದ್ಯ ಕರ್ತವ್ಯ ನಂದು ಅಂತ ನಾನು ಭಾವಿಸಿ ನಾನು ಕಳೆದ ತಿಂಗಳಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ನಾನು ನಗರಸಭೆ ಕಮಿಷನರ್ ಅವರು ಹಾಗೂ ಅಧ್ಯಕ್ಷರು ಸ್ಥಾಯಿ ಸಮಿತಿ ಮತ್ತು ಅಧ್ಯಕ್ಷರು ಮತ್ತು ಈ ಜೊತೆಗೆ ಆನಂದ್ ರೆಡ್ಡಿ ಬಾಬು ಹಾಗೂ ಇತರರ ಮೇಲೆ ನಾನು ಒಂದು ರಿಟ್ ಪಿಟಿಷನನ್ನು ಘನ ನ್ಯಾಯಾಲಯದಲ್ಲಿ ಕಳೆದ ತಿಂಗಳಲ್ಲಿ ನಾನು ಫೈಲ್ ಮಾಡಿದೆ. ಅದು ಘನ ನ್ಯಾಯಾಲಯದ ಮುಂದೆ ಕಳೆದ ತಿಂಗಳಲ್ಲಿ 23ನೇ ತಾರೀಕು ಬಂದಿತ್ತು. ಘನ ನ್ಯಾಯಾಲಯವು ಕೂಡಲೇ ನಮ್ಮ ಪ್ರಕರಣವನ್ನು ಆ ರಿಟ್ ಪಿಟಿಷನ್ನ ಇದನ್ನು ಅಲೋ ಮಾಡಿಕೊಂಡು ಅದರಂತೆ ನೋಡಿ ಈಗ ಪ್ರತಿವಾದಿಗಳು ಇವರೆಲ್ಲ ಯಾರಿದ್ದಾರೆ ಇವರಿಗೆ ಒಂದು ನೋಟಿಸು ಜಾರಿ ಮಾಡೋದಕ್ಕೆ ಆದೇಶ ಮಾಡ್ತದೆ. ಅದರಂತೆ ಘನ ನ್ಯಾಯಾಲಯದಲ್ಲಿ ಏನು ವೆಕೇಷನ್ ಇದ್ದಿದ್ದರಿಂದ ಈಗ ಇವತ್ತು ಹೋಗಿ ಎಲ್ರಿಗೂ ಕೂಡ ಇಲ್ಲಿ ಏನು ಪ್ರತಿವಾದಿಗಳಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಸರ್ವ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಹಲವರು ಸಿಕ್ಕಿದ್ರು, ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಇನ್ನು ಕೆಲವರು ತಗೊಳ್ಳಿಲ್ಲ, ಇರಲಿ ಆಯಿತು ತಗೊಳ್ತೀವಿ ಆಮೇಲೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಕಾನೂನು ಬಾಹಿರವಾಗಿ ಏನು ಒಂದು ಸ್ಟ್ಯಾಂಡಿಂಗ್ ಕಮಿಟಿಯನ್ನು ನಗರಸಭೆಯಲ್ಲಿ ಆಯ್ಕೆ ಮಾಡಿದ್ದಾರೆ, ಅದಕ್ಕೆ ನ್ಯಾಯ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನ್ಯಾಯದ ರೀತಿಯಲ್ಲಿ ಆಗಿಲ್ಲ, ಮತ್ತು ಕಾನೂನಾತ್ಮಕವಾಗಿ ಆಗಿಲ್ಲ, ಕಾನೂನು ಬಾಹಿರವಾಗಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಘನ ನ್ಯಾಯಾಲಯದಲ್ಲಿ ನಾನು ಇವತ್ತು ಕೇಳ್ಕೊಂಡಿದ್ದೀನಿ. ಈಗ ಸೋಮವಾರ ಅಂದರೆ ದಿನಾಂಕ 13/10/2025 ಸೋಮವಾರ ಈ ಒಂದು ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಬರ್ತಾ ಇದೆ. ಅವತ್ತು ವಿಚಾರಣೆಗೆ ಬರ್ಬೋದು ಅಂತ ಭಾವಿಸ್ತೀನಿ. ಅವತ್ತು ಏನಾಗ್ತದೆ ಏನಾಗ್ಬೋದು ನ್ಯಾಯ ಸಿಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಾನು